ಎಲ್ಲರಿಗೂ ಈ ಒಂದು ಅಭಿವ್ಯಕ್ತ ಕಾರ್ಯಕ್ರಮದ 5ನೇ ಸಂಚಿಕೆಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ಈ ದಿನ ನಮ್ಮಲ್ಲಿ ಶ್ರೀ ವಿಷ್ಣು ಭಟ್ ಡೋಂಗ್ರೆ ರವರು ಸಾಹಿತಿಗಳು, ಹಿರಿಯರು ಮತ್ತು ವಿದ್ವಾಂಸರು ನಮ್ಮೊಂದಿಗಿದ್ದಾರೆ. ಈ ದಿನ ನಾವು ಅವರ ಒಂದು ಅನುಭವ ಮತ್ತು ಸಾಹಿತ್ಯದ ಬಗ್ಗೆ ಅವರ ಮಾತುಗಳಲ್ಲಿ ಕೇಳಲಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಶಾರದಾ ಸ್ತುತಿಯೊಂದಿಗೆ ಆರಂಭಿಸೋಣ. ಯಾ ಕುಂದೇಂದು ತುಷಾರಹಾರಧವಲಾ ಯಾ ಶುಭ್ರವಸ್ತ್ರಾನ್ವಿತಾ ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶ್ಯೇಷಜಾಡ್ಯಾಪಃ. ಸರ್, ಕಾರ್ಯಕ್ರಮಕ್ಕೆ ಶ್ರೀ ವಿಷ್ಣು ಭಟ್ ಡೋಂಗ್ರೆ ಸರ್ ಅವರಿಗೆ ನಾನು ವಂದನೆಗಳೊಂದಿಗೆ ನಾನು ತಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತಿಸ್ತೇನೆ. ಈ ಒಂದು ಶ್ರೀ ವಿಷ್ಣು ಭಟ್ ಡೋಂಗ್ರೆ ಸರ್ ಅವರ ಪರಿಚಯವನ್ನು ಪವಿತ್ರರವರು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ತೆ. ವೇದಮೂರ್ತಿ ಶ್ರೀ ವಿಷ್ಣು ಭಟ್ಟ ಡೋಂಗ್ರೆ ಅವರನ್ನ ಪರಿಚಯಿಸುವಂತ ಸುಯೋಗ ಇಂದಿನ ಸಂಚಿಕೆಯಲ್ಲಿ ನನ್ನದಾಗಿದೆ. ಇವರ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ಅಭಿಜಾತ ಕವಿ, ವೇದಾಂಗ ಪಾರಂಗತರು, ಕನ್ನಡ, ಹಿಂದಿ, ಸಂಸ್ಕೃತ 3 ಭಾಷೆಗಳ ವಾಗ್ಮಯ ಪ್ರಪಂಚವನ್ನ ಸಿದ್ಧಿ ಮಾಡಿಕೊಂಡಂತ ಬಹುಶ್ರುತ ವಿದ್ವಾಂಸರು ಅಂತ ಅಂದ್ರೆ ತಪ್ಪಾಗ್ಲಾರ್ದು. ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮುಂಡಾಜೆಯವರು. ಇವರು ಮುಂಡಾಜೆ ಮಳಿಯ ಮನೆತನದ ಶ್ರೀಮತಿ ದಿವಂಗತ ಪಾರ್ವತಿ ಮತ್ತು ದಿವಂಗತ ಲಕ್ಷ್ಮಣ ಭಟ್ ಡೋಂಗ್ರೆ ದಂಪತಿಗಳ ಜ್ಯೇಷ್ಠ ಪುತ್ರನಾಗಿ 1939 ಮೇ 6ರಂದು ಜನಿಸ್ತಾರೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಾಳ ಎಂಬಲ್ಲಿ ಇವರ ಜನನ ಆಗ್ತದೆ. ನಂತರದಲ್ಲಿ ಇವರು ಹಿಂದಿ ಅಧ್ಯಾಪಕರಾಗಿ NC ಹೈಸ್ಕೂಲು ಕೊಡಗಿನ ಚಯ್ಯಂಡಾಣೆ ಎಂಬಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇಂದು ಅವರು ನಿವೃತ್ತ ಜೀವನವನ್ನ ನಡೆಸ್ತಾ ಇದ್ದಾರೆ. ಅವರ ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದಾಗ ಒಂದಷ್ಟು ಸೂಕ್ಷ್ಮವಾಗಿ ನಾವು ಗಮನಿಸೋದಾದ್ರೆ, ಸಾಮಾನ್ಯ ನಾವೆಲ್ಲರೂ ಕೂಡ BA BSc ಈ ರೀತಿಯ ವಿದ್ಯಾಭ್ಯಾಸವನ್ನ ಮಾಡೋದು ಹೆಚ್ಚಾದ್ರೆ, ಇಲ್ಲಿ ಇವರು ಕನ್ನಡ BA ಮತ್ತು ಹಿಂದಿ MA ವಿಭಿನ್ನವಾಗಿರುವಂತ 2 ವಿಚಾರಗಳನ್ನ ಇವರು ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ, ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಕನ್ನಡ BA ಮತ್ತು ಹಿಂದಿ MA ಯನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಸದ್ವಿದ್ಯಾ ಸಂಜೀವಿನಿ ಪಾಠಶಾಲೆ ಶೃಂಗೇರಿ ಮಠದಿಂದ ಸಂಪೂರ್ಣ ಯಜುರ್ವೇದದ ಅಧ್ಯಯನವನ್ನ ಇವರು ಕಲ್ತಿದ್ದಾರೆ. ಹಾಗೆ ಸಂಸ್ಕೃತ ಸಾಹಿತ್ಯ ಪರೀಕ್ಷೆಯನ್ನ ಶೃಂಗೇರಿ ಮಠದ ಸದ್ವಿದ್ಯಾ ಸಂಜೀವಿನಿ ಪಾಠಶಾಲೆಯಲ್ಲಿ ಇವರು ವಿದ್ಯಾಭ್ಯಾಸ ಮಾಡಿರುವಂತದ್ದು. ಮೈಸೂರಿನಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಇವರು BEd ಅನ್ನ ಪಡೆದಿರುವಂತದ್ದು. ಹಾಗೆ ಈ ಎಲ್ಲದನ್ನ ಮಾಡಿ ಹಿಂದಿ ಅಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುವಂತ ಇವರು ಕನ್ನಡದಲ್ಲಿ ಇಷ್ಟೆಲ್ಲ ಸಾಹಿತ್ಯ ಕೃಷಿ ಮಾಡಿರ್ತಕ್ಕಂಥದ್ದು ಇವರ ಮತ್ತೊಂದು ವಿಶೇಷತೆ ಅಂದ್ರೆ ತಪ್ಪಾಗ್ಲಾರ್ದು. ಇವರಿಗೆ 1997ರಲ್ಲಿ ಕರ್ನಾಟಕ ಸರ್ಕಾರ ಉತ್ತಮ ಅಧ್ಯಾಪಕ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಅಂದ್ರೆ ಒಬ್ಬ ಒಳ್ಳೆ ಸಾಹಿತಿ ಅಷ್ಟೇ ಅಲ್ಲದೆ ಇವರು ಉತ್ತಮ ಅಧ್ಯಾಪಕರು ಕೂಡ ಅನ್ನೋದನ್ನ ಇದಕ್ಕಿಂತ ಹೆಚ್ಚಿನದಾಗಿ ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಸಂಶೋಧನಾ ಮಹೋಪಾಧ್ಯಾಯ ಅನ್ನುವಂತ ಒಂದು ಪ್ರಶಸ್ತಿಯನ್ನ ಇವರಿಗೆ ಕನ್ನಡ ಸಂಘದವರು, ಕಾಂತಾವರದ ಕನ್ನಡ ಸಂಘದವರು ನೀಡಿರುವಂತದ್ದು. ಹಾಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಈ ಕರ್ನಾಟಕದ ಈ ಒಂದು ವೇದಿಕೆಯಿಂದ ಆದಿಕವಿ ಪ್ರಶಸ್ತಿಯನ್ನ ಕೂಡ ಇವರು ಗಳಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ 2 ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಇವರು ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ. ಹಾಗೆ 1 ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನ ಕೂಡ ಇವರು ವಹಿಸಿರ್ತಕ್ಕಂಥದ್ದು ಇವರಿಗೆ ಸಂದ ಮುಖ್ಯವಾದ ಗೌರವಗಳು ಅಂತ ಹೇಳಿ ಹೇಳ್ಬಹುದು. ಹಾಗೆ ಬ್ರಾಹ್ಮಣ ಸಮಾಜ, ಕೊಡಗು, ಬೆಂಗಳೂರು, ಕೊಡಗು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಇದೆಲ್ಲವೂ ಕೂಡ ಅವರು ಗೌರವವನ್ನ ಸ್ವೀಕರಿಸಿರ್ತಕ್ಕಂಥದ್ದು. ಇನ್ನ ಇವರ ಸಾಹಿತ್ಯ ಕೃಷಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ 3 ಮಹಾಕಾವ್ಯಗಳನ್ನ ಇವರು ರಚಿಸಿದ್ದಾರೆ.
ಮಹಾನಾರಿ ನಾಳಾಯನಿ, ಇದು ದ್ರೌಪದಿಯ ಹಿಂದಿನ ಜನ್ಮದ ಕುರಿತು ಇರುವಂತದ್ದು. ಚಂದ್ರಗುಪ್ತ ಮೌರ್ಯ, ಶಂಬರ ವಧೆ, ಉಷಾ ಪರಿಣಯ ಅನ್ನುವಂತ 3 ಮಹಾಕಾವ್ಯಗಳನ್ನ ಶ್ರೀಯುತರು ರಚಿಸಿರುವಂತದ್ದು. ಹಾಗೆ ಶಕುಂತಲೆಯ ಬಾಲ್ಯ, ಮಹಾರಾಣಿ ಸತ್ಯವತಿ, ಊರ್ವಶಿ ಪುರೂರವ, ಶೋಷಿತ ಮಹಿಳೆ ಅಹಲ್ಯೆ ಎನ್ನುವಂತ 4 ಖಂಡ ಕಾವ್ಯಗಳ ರಚನೆ ಮಾಡಿದ್ದಾರೆ. ಹಾಗೆ ಸಂತ ರಾಮದಾಸ, ಮಹಾರಾಣಿ ಸಂಯೋಗಿತ ಅನ್ನುವಂತ 2 ನಾಟಕಗಳನ್ನ ರಚಿಸಿದ್ದಾರೆ. ಕಾವ್ಯ ತರಂಗಿಣಿ, ಭಾಗವತ ಪ್ರವೇಶ ಎನ್ನುವಂತ 2 ಕವಿತಾ ಸಂಗ್ರಹಗಳನ್ನ ಇವರು ಮಾಡಿದ್ದಾರೆ. ಹಾಗೆ 12 ಸಾಮಾಜಿಕ ಕಾದಂಬರಿಗಳನ್ನ ಕೂಡ ಇವರು ಬರೆದಿರುವಂತದ್ದು. ಅವು ಮುಖ್ಯವಾಗಿ ಕಾಲಚಕ್ರ ಆಗಿರ್ಬಹುದು, ದಾಹ ಆಗಿರಬಹುದು, ಮಹಿಳೆಯ 3 ಮುಖಗಳಾಗಿರಬಹುದು, ಹಾಗೇನೆ ಪ್ರೇತಾವರ್ತ ಅನ್ನುವಂಥದ್ದು, ಯವನಿಕೆಯ ಹಿಂದೆ ಅನ್ನುವಂಥದ್ದು, ಹೀಗೆ ಹಲವಾರು ವಿಚಾರಗಳ ಕುರಿತು ಇವರು ಸಾಮಾಜಿಕ ಕಾದಂಬರಿಗಳ ರಚನೆ ಮಾಡಿರುವಂಥದ್ದು. ಇನ್ನ 14 ವೈಚಾರಿಕ ಪ್ರಬಂಧಗಳು, 5 ಭಾಷ್ಯ ಗ್ರಂಥಗಳು, 21 ಧ್ವನಿ ಸುರುಳಿಗಳನ್ನ ಕೂಡ ಸಾಮಾನ್ಯರಿಗೂ ಕೂಡ ಸನಾತನ ಧರ್ಮವನ್ನ ಪರಿಚಯಿಸುವ ಉದ್ದೇಶದಿಂದ ಇವರು ಮಾಡಿರುವಂತದನ್ನ ನೋಡಿದ್ರೆ ಸನಾತನ ಧರ್ಮವನ್ನ ಬೆಳೆಸುವಲ್ಲಿ, ಉಳಿಸುವಲ್ಲಿ ಇವರ ಪಾತ್ರ ಮಹತ್ವದ್ದು ಅನ್ನೋದು ನಮ್ಗೆ ಅರಿತದೆ. ಈ ರೀತಿಯ ಇಷ್ಟೆಲ್ಲ ಸಾಹಿತ್ಯ ಕೃಷಿಯ ಜೊತೆಗೆ ಸಮಾಜಕ್ಕೆ ಉತ್ತಮ ಶಿಕ್ಷಕರಾಗಿ ಕೊಡುಗೆಯನ್ನ ನೀಡಿರ್ತಕ್ಕಂಥ ಶ್ರೀ ವಿಷ್ಣು ಭಟ್ಟ ಡೋಂಗ್ರೆ ಅವರನ್ನ ಇಂದಿನ ನಮ್ಮ ಅತಿಥಿಯಾಗಿ ಹೊಂದಿರುವಂತದ್ದು ನಮ್ಮ ಸುಯೋಗ ಅಂತ ಭಾವಿಸ್ತಾ, ಸರ್ ನಿಮ್ಮ ಪರಿಚಯವನ್ನ ಮತ್ತು ಹೆಚ್ಚಿನದಾಗಿ ನಿಮ್ಮ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಕೇಳಬಹುದು ಸರ್. ಈಗ ಶ್ರೀಯುತರ ಪರಿಚಯ ಮಾಡಿಕೊಟ್ಟಂತಹ ಕುಮಾರಿ ಪವಿತ್ರರವರಿಗೆ ವಂದನೆಗಳು. ಈಗ ನಾವು ವಿಷ್ಣು ಭಟ್ ಡೋಂಗ್ರೆ ಅವರ ಮಾತಿನಲ್ಲಿ ಅವರ ಪರಿಚಯ ಮತ್ತು ಸಾಹಿತ್ಯಕ್ಕೆ ಅವರ ಕೊಡುಗೆ ಮತ್ತು ಸಾಹಿತ್ಯದ ಬಗ್ಗೆ ಅವರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಸರ್ ತಾವು ಮಾತಾಡಿ. ಎಲ್ಲವರಿಗೂ ನಮಸ್ಕಾರ. ನಾನು ಶೃಂಗೇರಿ ಮಠದಲ್ಲಿ ಓದಿದ್ದೆ ಎಂಬುದು ಈಗಾಗಲೇ ನಿಮಗೆ ಪರಿಚಯದಲ್ಲಿ ಗೊತ್ತಾಗಿದೆ. ನಾನು ಚಿಕ್ಕಂದಿನಲ್ಲಿ 13ನೇ ವಯಸ್ಸಿನಲ್ಲಿ ಶೃಂಗೇರಿ ಮಠಕ್ಕೆ ಹೋದೆ. ಅಲ್ಲಿ ಪಾಠಶಾಲೆಗೆ ಸೇರಿದೆ. ಆಗ ಬೆಳಿಗ್ಗೆ ತಣ್ಣೀರಿನಲ್ಲಿ ಸ್ನಾನ, ಊಟ ಮಧ್ಯಾಹ್ನ 1, ರಾತ್ರಿ 1, ಹಾಗೇನೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಆಗ ಇದ್ದದ್ದು. ಹಾಗೇನೆ 9 ವರ್ಷ ಅಲ್ಲಿ ಇದ್ದುಕೊಂಡು ಸಂಸ್ಕೃತ, ಜ್ಯೋತಿಷ್ಯ ಮತ್ತೆ ಹಿಂದಿ, ಹಾಗೆ ವೇದ ಇದನ್ನೆಲ್ಲ ಕಲಿತೆ. ಆಗ ಅಲ್ಲಿ ಪಾಠಶಾಲೆಯಲ್ಲಿ ಕವಿತೆಗಳ ಸ್ಪರ್ಧೆ ಇರ್ತಿತ್ತು. ನಾವು ಸಂಸ್ಕೃತದಲ್ಲಿ ಕವಿತೆಗಳನ್ನು ಬರಿಬೇಕು, ಆಶು ಕವಿತೆ ಅಂತ, ಹಾಗೆಲ್ಲ ಇತ್ತು. ಅದೊಂದು ವಾತಾವರಣ. ಒಮ್ಮೆ ನಾನು ಸಂಸ್ಕೃತದಲ್ಲಿ ಬರೆದ ಹಾಗೆ ಹಿಂದಿಯಲ್ಲಿ ಕವಿತೆ ಬರೆದು ಆಗಿನ ಜಗದ್ಗುರುಗಳಾದ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಅವರ ಎದುರು ಓದಿದೆ. ಆಗಲೇ ಚಂದ್ರಶೇಖರ್ ಭಾರತಿ ಸ್ವಾಮೀಜಿ ಕೂಡ ಇದ್ರು. ಆಗ ಗುರುಗಳು ಆಶೀರ್ವಾದ ಮಾಡಿದರು, ನೀನು ಇದೇ ರೀತಿ ಮುಂದುವರಿ, ಸಾಮಾಜಿಕವಾಗಿ ಸ್ಪಂದಿಸು, ತನ್ಮೂಲಕ ನಿನ್ನ ಸಾಹಿತ್ಯ ಮುಂದುವರಿಯಲಿ ಅಂತ ಆಶೀರ್ವಾದ ಮಾಡಿದ್ರು. ಅದು ನನಗೆ ಮೊದಲನೇ ಪ್ರೇರಣೆ ಕಾವ್ಯಕ್ಕೆ. ಇನ್ನು ನನ್ನ ತಂದೆಯವರು ಕೂಡ ಕವಿತೆಗಳನ್ನೆಲ್ಲ ಬರೀತಿದ್ರು. ನನ್ನ ಸ್ನೇಹಿತರೊಬ್ಬರು ಶಿರಾಡಿ ಪಾಲ್, KN ಭಟ್ ಶಿರಾಡಿ ಪಾಲ್, ಅವರು ಕೂಡ ದೊಡ್ಡ ಕವಿಯಾಗಿದ್ರು. ಇನ್ನು ನನ್ನ ಗುರುಗಳು ಪ್ರೈಮರಿ ಸ್ಕೂಲ್ನಲ್ಲಿ, ಯಾಕಂದ್ರೆ ನಾನು ಪ್ರೈಮರಿ ಸ್ಕೂಲ್ ಮಾತ್ರ ಹೋಗಿದ್ದು. ಆಗಿನ ಕಾಲದಲ್ಲಿ ಹತ್ರ ಶಾಲೆಗಳು ಇರಲಿಲ್ಲ, ಮತ್ತೆ ಎಲ್ಲ ಪ್ರೈವೇಟ್ನಲ್ಲಿ ಪರೀಕ್ಷೆಗಳನ್ನೆಲ್ಲ ಮಾಡಿದೆ ಅಂತ ಈಗ ಪರಿಚಯ ಹೇಳುವಾಗ ಹೇಳಿದ್ದಾರೆ. ನನ್ನ ಗುರುಗಳು ಬಾಲಕವಿ, ಇಡೀ ಕರ್ನಾಟಕದಲ್ಲಿ ಅವರಷ್ಟು ದೊಡ್ಡ ಬಾಲಕವಿ ಆಗ 1947-48ರಲ್ಲಿ ಎಲ್ಲ ಆಗ ಇರಲಿಲ್ಲ. ಅವರು ದೊಡ್ಡ ಬಾಲಕವಿ. ಅವರಿಂದಾಗಿ ನಮಗೆ ಪ್ರೇರಣೆ ಸಿಕ್ತು, ನಾವು ಕೂಡ ಏನಾದರೂ ಮಾಡಬೇಕು ಎಂಬುದಾಗಿ. ಹಾಗೆ ಮತ್ತೆ ನಾನು ಚಿಕ್ಕ ಪುಟ್ಟ ಕವಿತೆಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. ಹೇಳ್ತಾರೆ, ಸಮಾಜದ ಪ್ರತಿಬಿಂಬ ಸಾಹಿತ್ಯ, ಸಾಹಿತ್ಯವು ಜೀವನದ ಜೀವನ, ಹಿತೇನ ಸಹಿತಂ ಸಾಹಿತ್ಯಂ. ಸಾಹಿತ್ಯವು ಸಮಾಜವನ್ನು ನಿರ್ಮಿಸಬಲ್ಲದು ಅಥವಾ ಸಮಾಜವನ್ನು ಹಾಳು ಮಾಡಬಹುದು ಅಂತ ಹೀಗೆಲ್ಲ. ನಿಮಗೆ ಗೊತ್ತಿದ್ದ ಹಾಗೆ ಹಿಂದೆ ಫ್ರಾನ್ಸಿನಲ್ಲಿ ನೋಡಿ, ವಾಲ್ಟೇಯರ್ ಮತ್ತೆ ರೂಸೋ ಎಂಬ 2 ಕಾದಂಬರಿಕಾರರು, ಸಾಹಿತಿಗಳು ಇದ್ರು. ಅವರ ಸಾಹಿತ್ಯದ ಪರಿಣಾಮವಾಗಿ ಅಲ್ಲಿ ಕ್ರಾಂತಿಯೇ ನಡೆದು ಹೋಗಿತ್ತು, ಎಲ್ಲಿ ಫ್ರಾನ್ಸಿನಲ್ಲಿ. ಹೀಗೆ ಇನ್ನು ಗೋಸ್ವಾಮಿ ತುಳಸಿದಾಸರು ಗೊತ್ತುಂಟು ಎಲ್ಲವರಿಗೂ. ಆಗ ಅಕ್ಬರನ ಕಾಲ, ಅದು ಇಡೀ ಪೂರ್ತಿ ಇಸ್ಲಾಂಮಯ ಆಗಿತ್ತು. ಆಗ ಈ ಹಿಂದೂ ಧರ್ಮ ನಷ್ಟವಾಗತ್ತೆ, ನಾಶವಾಗತ್ತೆ ಎಂಬ ಒಂದು
ಅನಿಸಿಕೆ ಎಲ್ಲವರಲ್ಲಿತ್ತು. ಆಗ ಗೋಸ್ವಾಮಿ ತುಳಸಿದಾಸರು ರಾಮಚರಿತ ಮಾನಸವನ್ನು ಬರೆದು ಪ್ರಚಾರ ಮಾಡಿದರು. ಅವರು ಹರಿದಾಸರಾಗಿದ್ದರು. ಹರಿಕಥೆಯಲ್ಲಿಯೂ ಕೂಡ ರಾಮನ ಚರಿತ್ರದ ಬಗ್ಗೆ ಹೇಳ್ತಾ, ಮತ್ತೆ ಈ ರಾಮಚರಿತ ಮಾನಸ ಅದು ಹಿಂದೂ ಸಮಾಜಕ್ಕೆ ಒಂದು ಸಂಜೀವಿನಿ ಅಂತಾಯಿತು. ಆಗ ಹಿಂದೂ ಧರ್ಮದ ಕಡೆಗೆ ಎಲ್ಲವರು ಬಾಳತೊಡಗಿದರು. ಹೀಗೆ ಸಮಾಜದ ಇದು ಸಾಹಿತ್ಯ ಸಮಾಜದ ಪ್ರತಿಬಿಂಬ, ಹಾಗೆಯೇ ಸಮಾಜವನ್ನು ನಿರ್ಮಿಸಬಲ್ಲದು. ಇನ್ನು ಸ್ವಾತಂತ್ರ್ಯ ಚಳುವಳಿ ಸಮಯದಲ್ಲಿ ಹಿಂದಿಯಲ್ಲಿ ಉಪನ್ಯಾಸ ಸಮ್ರಾಟ್ ಪ್ರೇಮಚಂದ ಅವರು ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ, ಮತ್ತೆ ಕಥೆಗಳು. ಹೀಗೆ ಅದು ಪೂರ್ತಿ ಆಗಿನ ಸಮಾಜದ ಚಿತ್ರಣವಾಗಿದೆ, ಮತ್ತೆ ಸಮಾಜಕ್ಕೆ ಅದರಿಂದ ಪ್ರೇರಣೆ ಸಿಕ್ಕಿದೆ. ಹೀಗೆ ನಾವು ನೋಡ್ತೇವೆ. ಹಾಗೇನೆ ನಾನು ಬರೆದ ಕೆಲವು ಗ್ರಂಥಗಳ ಪರಿಚಯ ನಿಮಗೆ ಕೊಡ್ತೇನೆ. ಈಗ ಮಹಾನಾರಿ ನಾರಾಯಣಿ, ಇದು ನಾರಾಯಣಿ ಅಂದರೆ ದ್ರೌಪದಿಯ ಹಿಂದಿನ ಜನ್ಮದಲ್ಲಿ ಅವಳು ನಳ ಮಹಾರಾಜನ ಮಗಳಾಗಿದ್ದಳು. ಆಗ ಹುಡುಗಿಯರಿಗೆ ಪ್ರಾಶಸ್ತ್ಯ ಇರಲಿಲ್ಲ, ಅವರ ಮಾತು ಕೇಳೋದು ಅಂತಲೂ ಇಲ್ಲ. ಯಾರಾದರೂ ಯೋಗ್ಯ ಕಂಡ್ರೆ ತಂದೆಯೇ ಮದುವೆ ಮಾಡಿ ಕೊಡ್ತಿದ್ದ. ಹಾಗೆ ಇವಳು ಚಿಕ್ಕವಳಾಗಿರುವಾಗ ಅಲ್ಲಿ ಯಜ್ಞ ಮಾಡಲಿಕ್ಕೆ ಬಂದಂಥ ಆ ಮುದ್ಗಳನೆಂಬ ಋಷಿಗೆ ಅವಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಅಲ್ಲಿ ಅವರು ಸುಖವಾಗಿಯೇ ಇರ್ತಾಳೆ. ಆದರೆ ಆ ಮುದ್ಗಲನಿಗೆ ಬಿಳಿ ಕುಷ್ಠರೋಗ ಬಂದು ಅವ ಸತ್ತು ಹೋಗ್ತಾನೆ. ಆಮೇಲೆ ಅವಳು ಐನಾತಿ ಯೌವನದ ಸಮಯದಲ್ಲಿ ವಿಧವೆಯಾಗಿ ಅಲ್ಲಿ ಕಾಡು ಮೇಡುಗಳಲ್ಲಿ ಸುತ್ತಾಡುವಾಗ ಅವಳಿಗೆ ಇಂದ್ರನ ದರ್ಶನವಾಗುತ್ತೆ. ಆಮೇಲೆ ಅಲ್ಲಿ ರಿಟೈರ್ಡ್ ಇಂದ್ರರು ಅಂದರೆ ವಿಶ್ರಾಂತ ಇಂದ್ರರು ಕೂಡ 4 ಗುಹೆಗಳಲ್ಲಿ 4 ಇರ್ತಾರೆ. ಅವರ ಹತ್ರ ಎಲ್ಲರ ಹತ್ರ ಇವಳು ಪತಿಂದೇಹಿ ಅಂತ ವರವನ್ನು ಕೇಳ್ತಾರೆ. ನನಗೆ ಗಂಡನಾಗುವ ಅಂದರೆ ನನಗೆ ಸೌಭಾಗ್ಯ ಕೊಡು, ನನಗೆ ಪತಿ ಸುಖವನ್ನು ಕೊಡು ಅಂತ. ಹೀಗೆ ಆಗಲಿ ಅಂತ ಆ ಇಂದ್ರರು ನಾವು ಮುಂದಿನ ಜನ್ಮದಲ್ಲಿ ನಿನಗೆ ಸಹಾಯ ಮಾಡ್ತೇವೆ ಅಂತ ಅಂತರ್ಧಾನರಾಗ್ತಾರೆ. ಅದೇ ದ್ರೌಪದಿ ಪಂಚಪಾಂಡವರನ್ನು ವರಿಸಿ ಹಸ್ತಿನಾಪುರದ ಮಹಾರಾಣಿಯಾಗಿ ಇರ್ತಾಳೆ. ಅಂದರೆ ಕುರುಕ್ಷೇತ್ರ ಯುದ್ಧ ಹೀಗೆಲ್ಲ ಸುಮಾರು ಘಟನೆ ಉಂಟು ಮಧ್ಯದಲ್ಲಿ, ಅದೆಲ್ಲ ನಿಮಗೆಲ್ಲ ಗೊತ್ತುಂಟು ಬಿಡಿ. ಆಮೇಲೆ ನನ್ನ ಕಾವ್ಯದಲ್ಲಿ ಮಹಾನಾರಿ ನಾರಾಯಣಿಯಲ್ಲಿ ದ್ರೌಪದಿಯು ಹಸ್ತಿನಾಪುರದ ಪ್ರಧಾನಮಂತ್ರಿ ಆಗ್ತಾಳೆ. ಪ್ರಧಾನಮಂತ್ರಿಯಾಗಿ 20 ಅಂಶದ ಕಾರ್ಯಕ್ರಮ, ಉಳುವವನೇ ಹೊಲದೊಡೆಯ, ಒಕ್ಕಲು ಮಸೂದೆ, ರಾಜಧನ ರದ್ದು, ಹೀಗೆಲ್ಲ ಅನೇಕ ಸುಧಾರಣೆಗಳನ್ನು ತರ್ತಾರೆ. ಅದು ನಾನು ಶುರುವಿಗೆ ಬರೆದದ್ದು 75ರಲ್ಲಿ. ಆಗ ಹೌದು, ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದರು. ಅವರ ಶಾಸನ ಮೊದಲಿಗೆ ತುಂಬಾನೇ ಚೆನ್ನಾಗಿತ್ತು. ನಂತರ ಎಮರ್ಜೆನ್ಸಿ ಸಾರಿದ್ರು, ಅವರಿಗೆ ಕಳಂಕ ತರ್ತು, ಶಾಸನ ಚೆನ್ನಾಗಿಲ್ಲ ಅಂತ ಅವರನ್ನು ಇಳಿಸಿದ್ರು ಜನರು. ಅದೆಲ್ಲ ಬೇರೆ ಕಥೆ. ಹೀಗೆ ಈ ಕಾವ್ಯದಲ್ಲಿ ಇದೊಂದು 12 ಅಧ್ಯಾಯಗಳ ಮಹಾಕಾವ್ಯ. ಇಲ್ಲಿ ಸಂಸ್ಕೃತ ಛಂದಸ್ಸನ್ನು ತಗೊಂಡು ಇಡೀ ಕಾವ್ಯ ಸಂಸ್ಕೃತ ಛಂದಸ್ಸನ್ನು ತಗೊಂಡು ಕನ್ನಡದಲ್ಲಿ ಬರೆದದ್ದು. ಸಂಸ್ಕೃತದ ಶಾಲಿನಿ ವೃತ್ತ, ಮತ್ತೆ ಮಂದಾಕ್ರಾಂತ, ಮತ್ತೆ ಶಾರ್ದೂಲ ವಿಕ್ರೀಡಿತ ಇತ್ಯಾದಿ ಸಂಸ್ಕೃತದ ವರ್ಣವೃತ್ತಗಳನ್ನು ತಗೊಂಡು ಇಲ್ಲಿ ಈ ಕಾವ್ಯವನ್ನು ಬರೆಯಲಾಗಿದೆ. ಒಂದು ಉದಾಹರಣೆಗೆ ನಾನೊಂದು ಹೇಳ್ತೇನೆ. ದ್ರೌಪದಿ ದೊಡ್ಡವಳಾಗಿ ತಂದೆಯ ಮನೆಯಲ್ಲಿ ಯೌವನಕ್ಕೆ ಬಂದಿದ್ಲು. ಇನ್ನು ಅವಳ ಮದುವೆ ಮಾಡಬೇಕು ಅಂತ ಯೋಚಿಸ್ತಾನೆ ದ್ರುಪದ. ಆಗ ಅವಳು ಹೇಗಿದ್ಲು ಅಂತ ಹೇಳಿದ್ರೆ ನೋಡಿ, ಪಾಂಚಾಲೇಶ್ವರ ಚಿತ್ತಮಾನಸರದುಳ್ ತಾರಾಜಹಂಸೀಯವುಲ್ ಚೈತ್ರೋದ್ಯಾನದ ಚೂತ ವೃಕ್ಷ ಸುಮದುಳ್ ಅರ್ದಾಡುವ ದುಂಬಿಯಲ್ ಪ್ರಾಣಿವಾಸದ ರಂಗಮಂದಿರ ನಟಿ ಚೂಡಾಮಣಿ ಸ್ತ್ರೀಯರುಳ್ ಲಾವಣ್ಯಾಂಬುದಿ ಚಂದ್ರದಂತೆ ಎಸೆದಳು ಪಾಂಚಾಲಿಯ ದ್ರೌಪದಿ. ಇದು ನೋಡಿ, ಇದು ಶಾರ್ದೂಲ ವಿಕ್ರೀಡಿತ. ಅದೇ ರೀತಿ ಇದು ಮಾಲಿನಿ ವೃತ್ತದಲ್ಲಿ ನೋಡಿ, ಒಂದು ನಗರದ ಗುರುಪೇಳೆ ನಾನು ಹಳ್ಳಿಗೆ ಹೋಗೆ, ನುಡಿಯ ನಗರ ವೈದ್ಯಂ ನಂಗೆ ಆಗೊಲ್ಲ ಹಳ್ಳಿ, ಒಡನೆ ಋಪದ ರಾಜಂ ದಂಡವಂ ಸಾರುತಿ
ಕೆಲಸಕರ್ತರ್ ಹಳ್ಳಿಗೂ ಹೋಗುತ್ತಿದ್ದರು. ಹೀಗೆ ಅಂದ್ರೆ ಇಡೀ ಈ ಕಾವ್ಯ ಸಂಸ್ಕೃತ ವರ್ಣವೃತ್ತಗಳನ್ನು ತಗೊಂಡು ಕನ್ನಡದಲ್ಲಿ ಬರೆಯಲಾಗಿದೆ. ಇದೊಂದು ಕನ್ನಡಕ್ಕೆ ಹೊಸ ಪ್ರಯೋಗವನ್ನು ಕೊಟ್ಟಿದೆ. ಇದರಲ್ಲಿ ಅಷ್ಟೊಂದು ಹೊಂದೋದಿಲ್ಲ, ಆದ್ರೆ ಎಲ್ಲವರ ಪ್ರಶಂಸೆಗೆ ಈ ಕಾವ್ಯ ಪಾತ್ರವಾಗಿದೆ. ಇಲ್ಲಿ ನನ್ನ ಉದ್ದೇಶ ಅಷ್ಟೇ, ಯಾವುದೇ ಇರಲಿ ಅದು ಸಮಾಜದ ಪ್ರತಿಬಿಂಬವಾಗಿರಬೇಕು ಸಾಹಿತ್ಯ ಕೃತಿ. ಇನ್ನು ಭಾವಾತ್ಮಕ ಕವಿತೆಗಳನ್ನು ಬರೆಯೋದು ಉಂಟು. ಭಾವಾತ್ಮಕ ಅಂದ್ರೆ ಉದಾಹರಣೆಗೆ ಈಗ ಪ್ರಕೃತಿಯನ್ನು ನೋಡಿ ಸಂಧ್ಯಾ ಸುಂದರಿ, ಉಷಾ ಯುವತಿ, ಇಲ್ಲಾದ್ರೆ ಅಂದ್ರೆ ಪ್ರಕೃತಿಯಿಂದ ಪ್ರತೀಕಗಳನ್ನು ತಗೊಂಡು ಭಾವನಾತ್ಮಕವಾಗಿ ಕವಿತೆಗಳನ್ನು ಬರೆಯೋದು. ಇದು ಕೂಡ ಒಂದು ಕಾವ್ಯದ ಕೃತಿ. ಯಾಕಂದ್ರೆ ಕಾವ್ಯಾನಂದ ಎಂಬುದು ಬ್ರಹ್ಮಾನಂದ ಸಹೋದರ. ಕಾವ್ಯ ಓದಿ ಯಾವ ಒಂದು ಆನಂದ ಸಿಗ್ತದೋ ಆಗ ಅವ ಈ ಪ್ರಪಂಚವನ್ನು ಮರೀತಾನೆ ಮನುಷ್ಯ. ಅದಕ್ಕೆ ಸಂಸ್ಕೃತದಲ್ಲಿ ಹೇಳಿದ್ದಾರೆ, ಕಾವ್ಯಂ ಯಶಸ್ಸೆ ಅರ್ಥಕೃತೆ ವ್ಯವಹಾರವಿದೆ ಶಿಬೇತ ರಕ್ಷಿತೆಯೇ ಕಾಂತಾ ಸಂಹಿತೆಯೋಪದೇಶ ಯುಜೆ ಅಂತ. ಈ ಕಾವ್ಯಗಳನ್ನು ಅಥವಾ ಸಾಹಿತ್ಯಿಕ ಕೃತಿಗಳನ್ನು 3 ವಿಧ ಹಂಚಿದ್ದಾರೆ. ಒಂದು ಪ್ರಭು ಸಂಹಿತೆ, ಅಂದ್ರೆ ವೇದಗಳು, ಉಪನಿಷತ್ತುಗಳು ಹೀಗೆಲ್ಲ ಅವು ಆಜ್ಞೆ ಕೊಡುತ್ತವೆ ನಮ್ಗೆ ಹೀಗಿರು ಅಂತ. ಇನ್ನು ಸುಹೃತ್ ಸಂಹಿತೆ, ಸ್ನೇಹಿತನಂತೆ ನಮ್ಗೆ ತಪ್ಪಿದಾಗ ಉಪದೇಶ ಮಾಡುತ್ತವೆ. ಇನ್ನು ಕಾಂತಾ ಸಂಹಿತೆ, ಕರ್ಣಾಂತಿಕ ಪ್ರಾಪ್ತಗುಣಂಕ್ರಿಯಾಸು, ಒಬ್ಬ ಪತ್ನಿ, ಸಾಧ್ವಿ ಪತ್ನಿ ಗಂಡನ ಪ್ರತಿಯೊಂದು ಆಗು ಹೋಗುಗಳಲ್ಲಿ ಭಾಗಿಯಾಗಿ ಅವ ತಪ್ಪು ಹೆಜ್ಜೆ ಇಟ್ಟಾಗ ತಿದ್ದುತ್ತಾ ಇರ್ತಾಳೆ. ಆ ತಪ್ಪು ಹೆಜ್ಜೆ ಇಟ್ಟಾಗ ತಿದ್ದುತ್ತಾ ಇರುವ ಪ್ರವೃತ್ತಿಯೇ ಈ ಕಾಂತಾ ಸಂಹಿತಾತ್ಮಕ ಕಾವ್ಯ. ಅದು ಈ ನಾಳಾಯನೆ ನಾನು ಬರೆದದ್ದು. ಇನ್ನೊಂದು ಚಂದ್ರಗುಪ್ತ ಮೌರ್ಯ ಅಂತ. ಅದು ಗುಪ್ತ ಮೌರ್ಯರ ಕಾಲದ ನಮ್ಮ ಇತಿಹಾಸದ ಏನು ಸ್ವರ್ಣಯುಗ ಉಂಟೋ ಅದರ ತಕ್ಷಶಿಲಾ ವಿದ್ಯಾಲಯ ಅಥವಾ ಆಗಿನ ಜನರ ಮಾನಸಿಕ ಸ್ಥಿತಿ ಮತ್ತೆ ರಾಜ ಪರಿವಾರಗಳು ಅವರ ಮಾನಸಿಕ ಸ್ಥಿತಿ ಮತ್ತೆ ಚಾಣಕ್ಯನ ದಂಡ ನೀತಿ, ಅದನ್ನೆಲ್ಲ ನಾವು ಈಗಿನ ಸಮಾಜದ ಮುಂದೆ ಇಡಬೇಕು ಎಂಬ ಅಭಿಪ್ರಾಯದಿಂದ ನಾನು ಆ ಮಹಾಕಾವ್ಯ ಬರೆದೆ. ಅದರಲ್ಲಿ 27 ಅಧ್ಯಾಯಗಳು ಉಂಟು. ಕೊನೆಯಲ್ಲಿ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮ ಸ್ವೀಕರಿಸಿ ನಮ್ಮ ಕರ್ನಾಟಕಕ್ಕೆ ಬಂದು ಇಲ್ಲಿ ಶ್ರವಣಬೆಳಗೊಳದಲ್ಲಿ ಸಮಾಧಿಯಾಗ್ತಾನೆ. ಆಯ್ತಾ, ಇದು ಆ ಕಾವ್ಯದ ಕೊನೆ. ಇಲ್ಲಿ ಹಿಂದೂ ಧರ್ಮ ಮತ್ತು ಜೈನ ಧರ್ಮ ಇದಕ್ಕೆ ಏನು ಸಂಬಂಧ ಇತ್ಯಾದಿಗಳ ವರ್ಣನೆಯೂ ಉಂಟು. ಮತ್ತೆ ಇದು ಮನುಷ್ಯನ ಒಂದು ಮೌಲ್ಯಗಳು, ಸ್ತ್ರೀಯರ ಔನ್ನತ್ಯ. ಯಾಕಂದ್ರೆ ಗುಪ್ತರ ಕಾಲದಲ್ಲಿ, ಮೌರ್ಯರ ಕಾಲದಲ್ಲಿ ಸ್ತ್ರೀಗೆ ದೊಡ್ಡ ಸ್ಥಾನಮಾನವಿತ್ತು ಭಾರತದಲ್ಲಿ. ಅವಳನ್ನು ದೇವಿ ಅಂತ ತಿಳ್ಕೊಳ್ತಿದ್ರು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಂಬ ನಾಲ್ನುಡಿ ಅಲ್ಲಿ ಚರಿತಾರ್ಥವಾಗಿತ್ತು. ಅಂಥ ಒಂದು ಆದರ್ಶ ಸಮಾಜದ ಒಂದು ಸ್ಥಿತಿಯನ್ನು ಈಗಿನವರ ಎದುರು, ಈಗಿನ ಒಂದು ನಮ್ಮ ಸಮಾಜ ಉಂಟಲ್ಲ ಅವರ ಎದುರು ಇಡುವ ಉದ್ದೇಶವೇ ಆ ಮಹಾಕಾವ್ಯದ ಒಂದು ವಿಧಾನ ಅಥವಾ ಅದು ಬರೆದ ಉದ್ದೇಶ. ಇನ್ನು ಶಂಬರವಧೆ, ಉಷಾ ಪರಿಣಯ, ಅದರಲ್ಲಿ ಕೃಷ್ಣನ ಕಥೆ ಇರೋದು. ಆ ಕೃಷ್ಣ ದ್ವಾರಕೆಗೆ ಹೋದ್ಮೇಲೆ ನಂದಗೋಕುಲದಲ್ಲಿದ್ದ ರಾಧೆ ಬೇಟಿ ಪಢಾವೋ ಮತ್ತೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇತ್ಯಾದಿ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾರೆ. ಯಾಕೆ ಹೀಗೆ ಉಂಟು ಅಂತ ಹೇಳಿದ್ರೆ, ಕಾವ್ಯ ಸಮಾಜದ ಪ್ರತಿಬಿಂಬ, ತತ್ಕಾಲೀನ ಸಾಮಾಜಿಕ, ರಾಜನೈತಿಕ, ಆರ್ಥಿಕ, ಸಾಂಸ್ಕೃತಿಕ ಪರಿಸ್ಥಿತಿಗಳ ಪ್ರತಿಬಿಂಬ ಇದೇ ಕಾವ್ಯ. ಹಾಗಾಗಿ ಅಲ್ಲಿ ಬರಲೇಬೇಕದು. ಇಲ್ಲಾದ್ರೆ ಸುಮ್ಮನೆ ಗುಡುಗುಸ ಬಂದ ಮಳೆರಾಯ, ಹೆದರಿಸಿ ಬಂದ ಚಳಿರಾಯ ಹೀಗೆಲ್ಲ ಬರೆದ್ರೆ ಅದು ಶಬ್ದಾರಣ್ಯ ಆಗುತ್ತೆ, ಅದು ಕಾವ್ಯ ಆಗೋದಿಲ್ಲ. ಒದ್ದಾದ್ರೆ ಕಾವ್ಯಗಳಲ್ಲಿ
ಭಾವಾತ್ಮಕತೆ ಬೇಕು. ನಾನು ಆಗ ಹೇಳಿದೆ ಪ್ರಕೃತಿಯ ಪ್ರತೀಕಗಳನ್ನು ತಗೊಂಡು ಬರೋದು. ಈಗ ಎಷ್ಟೋ ಕವಿಗಳು ಹಾಗೆ ಬರೀತಾರೆ, ಬಹಳ ಚೆನ್ನಾಗಿರ್ತವೆ ಆ ಪದ್ಯಗಳು, ಆಯ್ತಾ. ಇಲ್ಲಾದ್ರೆ ಬರೇ ಶಬ್ದಾರಣ್ಯ ಅದು ಸಾಹಿತ್ಯ ಆಗೋದಿಲ್ಲ. ಇರಲಿ. ಇನ್ನು ಮಹಾಭಾರತ ರಾಮಾಯಣದ ಕಾಲದಲ್ಲಿ ಸ್ತ್ರೀಯರಿಗೆ ಏನೂ ಗೌರವ ಇರಲಿಲ್ಲ. ಕೆಲವೊಮ್ಮೆ ಅವರು ಪಣಕ್ಕಿಡುವ ವಸ್ತುಗಳು ಆಗಿದ್ದರು. ಉದಾಹರಣೆಗೆ ಸೀತಾ ಸ್ವಯಂವರ, ಅಲ್ಲಿ ಶೈವಧನಸ್ಸು ಮುರಿದವನಿಗೆ ಸೀತೆ ಕೊಡೋದು ಅಂತ. ಇನ್ನು ಮಹಾಭಾರತದಲ್ಲಿ ದ್ರೌಪದಿ, ಯಾರು ಅಲ್ಲಿ ಇಟ್ಟಿರತಕ್ಕ ಮತ್ಸ್ಯಯಂತ್ರದ ಕಣ್ಣಿಗೆ ಬಾಣ ಹೊಡಿತಾರೋ ಅವ್ರಿಗೆ ಕೊಡೋದು ಅಂತ, ಆಯ್ತಾ. ಹೀಗೆ. ಮತ್ತೆ ಅಹಲ್ಯ, ಅವಳನ್ನು ಯಾರು ಭೂಮಿಗೆ 3 ಸುತ್ತು ಬರ್ತಾನೋ ಅವನಿಗೆ ಕೊಡೋದು ಅಂತ. ಅಲ್ಲಿ ಮೋಸ ಮಾಡಿ ಗೌತಮ ಮದುವೆ ಆಗ್ತದೆ, ಅದು ಹೇಳ್ತೇನೆ ನಾನು. ಹೀಗೆ ಆಗಿನ ಪರಿಸ್ಥಿತಿ ಇತ್ತು. ಅದಕ್ಕಾಗಿ ನಾನು ಶೋಷಿತ ಮಹಿಳೆ ಅಹಲ್ಯೆ ಅಂತ ಬರೆದಿದ್ದೇನೆ. ಅಲ್ಲಿ ಅಹಲ್ಯೆಗೂ ಇಂದ್ರನಿಗೂ ಪ್ರೇಮವಿರ್ತದೆ, ಇಂದ್ರನಿಗೆನೆ ಮದುವೆ ಮಾಡಿಕೊಡೋದು ಅಂತ. ಆಗ ಮಂತ್ರಿಗಳೆಲ್ಲ ಹೇಳ್ತಾರೆ ನಳನಿಗಲ್ಲ, ಸುದಾಸ, ಇದು ದಿವೋದಾಸ, ಕಾಶಿಯ ರಾಜ, ಅವ ಅಹಲ್ಯೆಯ ತಂದೆ. ಅವನಿಗೆ ಹೇಳ್ತಾರೆ ಏನಾದರೂ ಪಣ ಇಡುವಂತ. ಆಗ ಅವನು ಹೇಳ್ತಾನೆ, ಇಡೀ ಪ್ರಪಂಚವನ್ನು 3 ದಿನದೊಳಗೆ ಸುತ್ತಿ ಬರುವವನಿಗೆ ಕೊಡ್ತಾನೆ ಮಗಳನ್ನು ಅಂತ. ಆ ಕೂಡ್ಲೆ ಇಂದ್ರ ತನ್ನ ಉಚ್ಚಶ್ರವಸ್ ಕುದುರೆಯನ್ನೇರಿ ಪ್ರಯಾಣಕ್ಕೆ ಹೊರಡ್ತಾನೆ. ಆಗ ಅವರ ಪುರೋಹಿತನಾದ, ಆಯ್ತು, ಗೌತಮ ಋಷಿಯ ತಂದೆ ಗೌತಮ ಅಂತ ಹೇಳಿ, ಅವರ ಜೊತೆಗೆ ಇವ ಅಲ್ಲಿ ಪೌರೋಹಿತ್ಯಕ್ಕೆ ಬರ್ತಿದ್ದ ಗೌತಮ ಈ ಅಹಲ್ಯೆಯನ್ನು ಕಂಡಿರ್ತಾನೆ, ಆಯ್ತಾ. ಬಹಳ ಸುಂದರಿ ಅವಳು ಅಹಲ್ಯೆ ಅಂದ್ರೆ ಆಗಿನ ಕಾಲದಲ್ಲಿ. ಹಾಗೆ ಏನಾದ್ರೂ ಮಾಡಿ ಇವಳನ್ನು ನಾನು ಮದ್ವೆ ಆಗ್ಬೇಕು ಅಂತ ಹೇಳಿ ಒಂದು ಕರು ಹಾಕುತ್ತಿರುವ ಹಸುವನ್ನು ತಂದು ರಾಜನ ಎದುರು ನಿಲ್ಲಿಸಿ, ಆ ಹಸುವಿಗೆ 3 ಸುತ್ತು ಬಂದು ನಾನು 3 ಲೋಕಗಳನ್ನು ಸುತ್ತಿದ ಹಾಗಾಯಿತು ಅಂತ ಹೇಳಿ ಕುತಂತ್ರದಿಂದ ಅಹಲ್ಯೆಯನ್ನು ಮದ್ವೆ ಆಗ್ತಾನೆ. ಇಂದ್ರ 3 ಲೋಕ ಸುತ್ತಾಡಿ ಬರುವಾಗ ಇಲ್ಲಿ ತಾಳಿ ಕಟ್ಟಿಯಾಗಿರುತ್ತೆ, ಯಾರು ಗೌತಮ್. ಮತ್ತೆ ಕಾಡಿನಲ್ಲಿ ಬಹಳ ಕಷ್ಟದ ಜೀವನ. ಅಲ್ಲಿ ಆಗ ಎಲ್ಲ ವಿದ್ಯಾಲಯಗಳು ಅಂದ್ರೆ ಯೂನಿವರ್ಸಿಟಿಗಳು ಕಾಡಿನಲ್ಲಿ ಇರ್ತಿತ್ತು, ಋಷಿ ಆಶ್ರಮಗಳಲ್ಲಿ. ಅದರ ವರ್ಣನೆ ಉಂಟಾ ಕಾವ್ಯದಲ್ಲಿ. ಅಲ್ಲಿ ಎಲ್ಲ ಅವಳಿಗೆ ತುಂಬಾ ಕಷ್ಟ ಆಗುತ್ತೆ, ಎಷ್ಟಾದ್ರೂ ರಾಜಕುಮಾರಿ ಅಲ್ವೇ, ಹಾಗೆ. ಆಮೇಲೆ ಹೀಗೇನೆ ಇದ್ದು, ಆಮೇಲೆ ಗೌತಮನ ವೇಷದಲ್ಲಿ ಇಂದ್ರ ಬಂದದ್ದು, ಅವರು ಒಟ್ಟಿಗಿದ್ದದ್ದನ್ನು ಗೌತಮ ಕಂಡದ್ದು, ಶಿಲೆಯಾಗುವಂತ ಶಾಪ ಕೊಟ್ಟದ್ದು ಇತ್ಯಾದಿ ಉಂಟು, ಆಯ್ತು. ರಾಮಾಯಣದಲ್ಲಿಯೂ ಈ ಕಥೆ ಉಂಟು. ಅವಳು ಶಿಲೆಯಾಗಿರ್ಲಿಲ್ಲ, ಅವಳನ್ನು ಗಡೀಪಾರು ಮಾಡ್ತಾರೆ. ಮತ್ತೆ ಅವಳಿಗೆ ಭಿಕ್ಷೆ ಯಾರು ಕೊಡ್ತಿರ್ಲಿಲ್ಲ. ಆಗ ಎಲ್ಲವರು ಜನರು ಊಟ ಮಾಡಿ ಬಿಸಾಡಿದ್ರಲ್ಲಿ ಉಳಿದ ಅನ್ನ, ಎಂಜಲು, ಅದೆಲ್ಲ ಒಂದು ಕಡೆ ಇದ್ರೆ ಅದನ್ನು ಹೆಚ್ಚಿ ತಿಂತ ಇದ್ದವಳು, ಆಯ್ತಾ. ಅದಕ್ಕೂ ತಡೆ ಮಾಡಿದ್ರು, ಅದು ಕೂಡ್ದು ಅವಳಿಗೆ ಅಂತ. ಆಗ ಕಾಡಿನ ಕಂದಮೂಲಗಳನ್ನು ಸೇವಿಸುತ್ತಾ ಒಂದು ಕಡೆ ಹೆಣದ ಪ್ರಾಯದಲ್ಲಿ ಸತ್ತ ಹೆಣ ಇರುತ್ತಲ್ಲ, ಆ ರೀತಿ ಪಾಪ ಎಲುಬಿನ ಗೂಡು ಮಾತ್ರ ಹಾಗಾಗಿದ್ಲು. ಆಗ ಅಲ್ಲಿ ಹೋಗುವಾಗ ರಾಮನ ಪಾದ ಮುಂದೆ ಅವಳಿಗೆ ತಾಗುತ್ತೆ. ಆಗ ರಾಮ ಎತ್ತಿ ಅವಳನ್ನು ಕಲ್ಲಿನ ಮೇಲೆ ಕೂರಿಸಿ ಅವಳಿಗೆ ನಮಸ್ಕಾರ ಮಾಡ್ತಾನೆ. ಆಮೇಲೆ ಯಾರಂತ ಕೇಳ್ತಾನೆ, ಅವಳು ಎಲ್ಲ ಕಥೆ ಹೇಳ್ತಾಳೆ. ಆಗ ಅವಳ ಶಾಪ ವಿಮೋಚನೆ, ಉದ್ಧಾರ, ಹೀಗೆಲ್ಲ ಅಲ್ಲಿ ಉಂಟು. ಅಲ್ಲಿ ಇದ್ದ ಕಥೆಗೆ ಚ್ಯುತಿ ಬರದೆ ನಾವು ಇದನ್ನು ಬರೆದಿದ್ದೇವೆ. ಮಹಿಳೆಯು ಶೋಷಿತ ಮಹಿಳೆ ಅವಳು ಅಹಲ್ಯೆ, ಅವಳ ಜೀವನ ಬಹಳ ದುಃಖಮಯವಾಯಿತು ಅಂತ. ಇನ್ನೊಂದು ಖಂಡಕಾವ್ಯ ಮಹಾರಾಣಿ ಸತ್ಯವತಿ ಅಂತ. ಸತ್ಯವತಿ ಬೆಸ್ತರ ಹುಡುಗಿ, ನಿಮ್ಗೆಲ್ಲ ಗೊತ್ತುಂಟು ಮಹಾಭಾರತ ಓದಿದವರಿಗೆ. ಅವಳನ್ನು ಶಂತನು ಮದ್ವೆ ಆಗ್ತಾನೆ. ಭೀಷ್ಮ ಆಜನ್ಮ ಬ್ರಹ್ಮಚಾರಿ ಅಂತ ಆಗ ಶಪಥ ಹಾಕೊಂಡಿರ್ತಾನೆ. ಈ ಸತ್ಯವತಿ ಮಹಾಸ್ವಾರ್ಥಿ. ಅವಳು ಎಲ್ಲ ಆಯಕಟ್ಟಿನ ಸ್ಥಳಗಳು, ಸೈನ್ಯದ ಮುಖಂಡರು ಎಲ್ಲವರನ್ನು ಬೆಸ್ತರನ್ನೇ ನೇಮಿಸ್ತಾಳೆ. ಒಂದು ಸಮಯದಲ್ಲಿ ಭೀಷ್ಮನನ್ನು ದೂರ ಇಟ್ಟಿರ್ತಾಳೆ ಅವಳು. ಮತ್ತೆ ಇವಳಿದ್ದೇ ಪರಿವಾರ ಎಲ್ಲ ಸುತ್ತಲೂ. ಆಗ ಗಂಧರ್ವರು ಅಟ್ಯಾಕ್ ಮಾಡಿ, ಆಕ್ರಮಣ ಮಾಡಿ ಅಲ್ಲಿ ಚಿತ್ರಾಂಗದನ್ನು, ಅವಳ ಮಗನನ್ನೇ ಕೊಲ್ತಾರೆ. ಹೀಗೆಲ್ಲ ಕಥೆಯಲ್ಲಿ ಬರುತ್ತೆ. ಆಮೇಲೆ ಅವಳ ಮತ್ಸ್ಯ ಅಂತ ಅವಳ ತಮ್ಮ, ಅವ ವಿರಾಟ್
ನಗರ ಅಂತ ಹೇಳ್ತಾರಲ್ಲ, ಅದನ್ನು ಮತ್ಸ್ಯ ದೇಶ ಅಂತ ಹೇಳ್ತಿದ್ರು. ಅವರಿಗೂ ಇವರಿಗೂ ಸಂಬಂಧ ಇತ್ತು, ಇತ್ಯಾದಿ ಇತ್ಯಾದಿ ಅದರಲ್ಲಿ ಬರುತ್ತೆ. ಎಲ್ಲಿ ಮಹಾರಾಣಿ ಸತ್ಯವತಿ ಎಂಬ ಕಾವ್ಯದಲ್ಲಿ. ಮತ್ತೆ ಅಲ್ಲಿ ವ್ಯಾಸರ ವರಪ್ರಸಾದದಿಂದ ಧೃತರಾಷ್ಟ್ರ ಪಾಂಡು ಹುಟ್ಟಿದ್ರು, ವಿದರ ಹುಟ್ಟಿದ ಅಂತ. ಅದು ಪೌರಾಣಿಕ ಕಥೆ. ನಾನು ಅದನ್ನು ಸತ್ಯದ ಯಥಾರ್ಥದ ತಳಹದಿಯಲ್ಲಿ ಚಿತ್ರಿಸಿದ್ದೇನೆ. ಅಂದ್ರೆ 2-3 ತಿಂಗಳು ವೇದವ್ಯಾಸ ಅಂತಃಪುರದಲ್ಲೇ ಇದ್ದ, ಹಾಗೆ ಮಕ್ಕಳು ಹುಟ್ಟಿದ್ರು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಹೀಗೆ ಅದರ ಕಥೆ. ಇನ್ನು ಒಂದು ಇದು ಯಾವುದು, ಶಕುಂತಳೆಯ ಬಾಲ್ಯ. ಅಂದ್ರೆ ಹಳ್ಳಿಯಲ್ಲಿ ಒಂದು ಸಹಯೋಗದಿಂದ, ಒಬ್ರಿಗೊಬ್ರು ಸಹಯೋಗದಿಂದ ಜೀವಿಸುವ ಕ್ರಮ, ಅಲ್ಲಿ ಪರಿಸರ ಪ್ರೇಮ ಅಲ್ಲಿಯ ಜನರಿಗೆ, ಇತ್ಯಾದಿಗಳು ಆ ಶಕುಂತಳೆಯ ಬಾಲ್ಯ ಎಂಬ ಒಂದು ಖಂಡಕಾವ್ಯದಲ್ಲಿ ಬರ್ತವೆ. ಇದೆಲ್ಲ ಅದರಲ್ಲಿ ಉಂಟು. ಇನ್ನು ನಾಟಕಗಳು, ಸಂಯೋಗಿತ ರಾಣಿ ಅಂದ್ರೆ ಪೃಥ್ವಿರಾಜ ಚೌಹಾಣ್, ಅವನ ಕಥೆ ಅದರಲ್ಲಿ ಇರೋದು. ಜಯಚಂದ ಗೋರಿಯನ್ನು ಕರೆದು ಪೃಥ್ವಿರಾಜನನ್ನು ಕೊಲ್ಲುವಂತೆ ಎಲ್ಲ ಅವನಿಗೆ ಸಹಾಯ ಮಾಡ್ತಾನೆ. ಯಾಕಂದ್ರೆ ಸಂಯೋಗಿತಳನ್ನು ಪೃಥ್ವಿರಾಜ ಅಪಹರಿಸಿಕೊಂಡು, ಅಂದ್ರೆ ವಿವಾಹದ ಅಪಹರಿಸಿಕೊಂಡು ಹೋಗಿರ್ತಾನೆ, ಮದುವೆ ಆಗಿರ್ತಾನೆ, ಇತ್ಯಾದಿ. ಅದು ಅಂದ್ರೆ ನಮ್ಮ ಒಳ ಕಲಹದಿಂದಾಗಿ ಇಲ್ಲಿ ವಿದೇಶಿಗಳು ಬರುವಂತಾಯಿತು. ಇದು ನನ್ನ ಇಂಗಿತ. ಅದು ಸಮಾಜಕ್ಕೆ ಗೊತ್ತಾಗಬೇಕು. ಗೊತ್ತಾದಾಗ ನಾವು ಪರಸ್ಪರ ಕಚ್ಚಾಡದೆ ಏಕಾತ್ಮಕವಾಗಿ ಒಂದೇ ಆಗಿ ಇರಬೇಕು ಅಂತ. ಏಕತೆ, ಮತ್ತೆ ಸಮತಾ, ಬಂಧುತಾ, ಉದಾರತ, ಈ 3 ಗುಣಗಳು ಇದ್ರೇನೆ ಅದು ಸುಖಿ ಸಮಾಜ. ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಸಂಕೇತ ಉಂಟು. ಮತ್ತೆ ಇದು ಸಂತ ರಾಮದಾಸ ಅಂತ ಇನ್ನೊಂದು ನಾಟಕ. ಅಲ್ಲಿ ಛತ್ರಪತಿ ಶಿವಾಜಿ ಇವ ಹಿಂದೂ ಸಾಮ್ರಾಜ್ಯ ಸ್ಥಾಪಿಸೋದು, ಮತ್ತೆ ಅವನ ಹೋರಾಟಗಳು, ಹೀಗೆಲ್ಲ ಬರ್ತವೆ. ಇದು ಮತ್ತೆ ಸಾಮಾಜಿಕ ಕಾದಂಬರಿಗಳು ಸುಮಾರು ಉಂಟು. ಅದರಲ್ಲಿ ಒಂದೊಂದರಲ್ಲಿ ಒಂದೊಂದು ಸಮಸ್ಯೆ ಉಂಟು. ಈಗ ಉದಾಹರಣೆಗೆ ಮೋಹದ ಮರೆಯಲ್ಲಿ, ಆ ಕಾದಂಬರಿಯಲ್ಲಿ ವೇಶ್ಯ ಸಮಸ್ಯೆ, ಅದಕ್ಕೆ ಮರುಳಾಗುವವರು, ಅದರಿಂದ ಆಗುವ ಹಾನಿಗಳು, ಹೀಗೆಲ್ಲ ಸೂಚಿಸಿದ್ದೇನೆ. ಆಮೇಲೆ ಇನ್ನೊಂದು ದರ್ಪಣ ಅಂತ. ದರ್ಪಣ ಅಂದ್ರೆ ಕೆಟ್ಟ ಹವ್ಯಾಸಗಳಿಗೆ ಸಿಕ್ಕಿ ಯುವಕರು ಹಾಳಾಗುವುದು, ಇತ್ಯಾದಿ ಅದರಲ್ಲಿ ಉಂಟು. ಹೀಗೆ ಪ್ರತಿಯೊಂದು ಕಾದಂಬರಿ. ಪ್ರೇತಾವರ್ತ ಅಂತ ಒಂದು. ಪ್ರೇತಾವರ್ತದಲ್ಲಿ ಮೂಢನಂಬಿಕೆಗಳು ಆಯ್ತು, ಮೈ ಮೇಲೆ ಭೂತ ಬರೋದು, ಆಮೇಲೆ ಇನ್ನಿತರ ಎಷ್ಟೋ ವಿಷಯಗಳು ಅದರಲ್ಲಿ ಉಂಟು. ಹೀಗೆ ಸಮಗ್ರ ಸಾಹಿತ್ಯವನ್ನು ನಾನು ಬರೆದಿದ್ದೇನೆ. ಆಮೇಲೆ ಸಾಮಾನ್ಯ ಒಂದು 40-45 ಕೃತಿಗಳನ್ನು ಬರೆದಿದ್ದೇನೆ. ಇನ್ನು ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಈ ಹಿಂದೂ ಧರ್ಮ ವಿನಾಶದ ಅಂಚಿನಲ್ಲಿ ಉಂಟು. ಯಾಕಂದ್ರೆ ಧಾರ್ಮಿಕ ವಿಷಯಗಳು ಏನು, ವೇದಗಳಂದ್ರೆ ಏನು, ಪ್ರತಿಯೊಂದು ಜನರಿಗೆ ಮರಿತಾ ಹೋಗಿದೆ. ಕೆಲವರಿಗೆ ಗೊತ್ತುಂಟು, ಗೊತ್ತಿಲ್ಲ ಅಂತ ಇಲ್ಲ. ಆದ್ರೆ ಹೆಚ್ಚಾಗಿ ಈಗ ಭೌತಿಕ ಒಂದು ಸುಖಕ್ಕಾಗಿ ನಾವು ಅದನ್ನೆಲ್ಲ ಅಲ್ಲಗಳೆಯುತ್ತಾ ಇದ್ದೇವೆ. ಭೌತಿಕ ಸುಖ ಅಂದ್ರೆ ಈ ಪ್ರಪಂಚದ ಸುಖ. ಗೀತೆಯಲ್ಲಿ ಹೇಳ್ತಾನೆ, ಈ ಪ್ರಪಂಚದ ಸುಖನೂ ಬೇಕು, ಆದರೆ ಆ ಪ್ರಪಂಚಕ್ಕೂ ನಾವು ಸ್ವಲ್ಪ ಮಾಡಿಡ್ಬೇಕು ಅಂತ. ಯಾಕಂದ್ರೆ ಇಲ್ಲಿಯ ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಅದೆಲ್ಲ ಅಲ್ಲಿ ಬರೋದಿಲ್ಲ, ಅಲ್ಲಿ ಅದನ್ನೆಲ್ಲ ಕೇಳೋದಿಲ್ಲ. ಅಲ್ಲಿ ಕೇಳ್ತಾರೆ ನೀನು ಇಲ್ಲಿ ಏನ್ ಮಾಡಿದ್ದಿ ಎಂಬುದನ್ನು ಕೇಳ್ತಾರೆ. ಇದೊಂದು ಅಲ್ಲಿ ಇಂಗಿತ. ಹಾಗಾಗಿ ರುದ್ರ, ಚಮಕ, ಪುರುಷ ಸೂಕ್ತ, ಶ್ರೀ ಸೂಕ್ತ ಇತ್ಯಾದಿಗಳಿಗೆ ಕನ್ನಡದಲ್ಲಿ ಪದಶಃ ಅರ್ಥ ಹೇಳಿ ಅದು ಆಯ್ತಾ ಯೂಟ್ಯೂಬ್ನಲ್ಲಿ ಹಾಕಿದೆ. ಆಯ್ತಾ, ಇದು ಅದಕ್ಕೆ ಶಬ್ದ ಹೌದು, ವಿಡಿಯೋ ಅದು ಉಂಟು. ನೀವು ಬೇಕಾದ್ರೆ ವಿಷ್ಣು ಡೋಂಗ್ರೆ ಅಂತ ಹಾಕಿ ಅದನ್ನು ಕೇಳಬಹುದು. ಅದು ಸಾಮಾನ್ಯ 20 ಉಪನ್ಯಾಸಗಳು ಉಂಟು. ಆಯ್ತಾ. ಆಮೇಲೆ ಸಮಾಜದಲ್ಲಿ ದೇವರನ್ನು ಕಾಣು. ಈಗ ನೀವು ದೇವರನ್ನು ಕಾಣಲಿಕ್ಕೆ ದೇವಾಲಯಕ್ಕೆ ಹೋಗ್ಬೇಕಾದ್ದಿಲ್ಲ. ಬದಲಾಗಿ ಒಬ್ಬ ಗರೀಬ ಇಡೀ ಹಗಲು ದುಡಿದು ಮತ್ತೆ ರಾತ್ರಿ ತನ್ನ ಹೆಂಡತಿ ಮಕ್ಕಳು ಇವರ ಜೊತೆಗೆ ಕೂತ್ಕೊಂಡು ಗಂಜೂಟ ಮಾಡ್ತಾನೆ, ಅಲ್ಲಿದ್ದಾನೆ ದೇವರು ಅಂತ. ಆಯ್ತಾ. ಈ ಯಾರು ರವೀಂದ್ರನಾಥ್ ಠಾಗೋರ್ ಅವರು ಮಹಾಕವಿಗಳಾಗಿದ್ರು.
ಅವರು ಕೆಲವು ಅಂಥ ಗ್ರಂಥಗಳನ್ನು ಬರೆದಿದ್ದಾರೆ. ಒಂದು ಗಿಳಿ ಮತ್ತೆ ಒಂದು ಮೈನಾ, ಆ ಪಕ್ಷಿಗಳು ಒಂದು ದಿವಸ ಮೈನಾ ಪಕ್ಷಿ ಅಳ್ತಾ ಇತ್ತು. ಅದೆಲ್ಲ ಗುರುದೇವರಿಗೆ ಅಂದ್ರೆ ರವೀಂದ್ರರಿಗೆ ಗೊತ್ತಾಗ್ತಾ ಇತ್ತು, ಅಷ್ಟು ಸೂಕ್ಷ್ಮ ಅವರ ದೃಷ್ಟಿ. ಅಂಥ ವಿಶ್ವಕವಿ ಅವರು. ಹಾಗೆ ಅಂಥ ಯೋಗ್ಯತೆ ನಮ್ಗೆ ಇಲ್ಲದಿದ್ರೂ ಕೂಡ ಅದರ ಕುರಿತು ಅಂಥದ್ದೊಂದು ಉಂಟು ಸಂಗತಿ ಅಂತ ಹೀಗೆ ಅಲ್ಲಿ ಬರ್ತದೆ. ಮತ್ತೆ ರುದ್ರ ಅಂತ ಹೇಳಿದ್ರೆ ಬರೇ ರುದ್ರಾಭಿಷೇಕ, ಶಿವನಿಗೆ ಅಭಿಷೇಕ ಮಾಡುವ ಮಂತ್ರಗಳು ಅಂತ ತಿಳ್ಕೊಳ್ಬೇಡಿ. ರುದ್ರಾಧ್ಯಾಯವನ್ನು ಓದಿದಾಗ ಅಲ್ಲಿ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಹೇಗಿರಬೇಕು ಎಂಬ ಕಲ್ಪನೆ ಇದೆ ರುದ್ರಾಧ್ಯಾಯದಲ್ಲಿ. ಅದರ ಜೊತೆಗೇನೆ ಚಮಕ ಅಂತ ಉಂಟು, ಅಲ್ಲಿ ಒಬ್ಬ ಗೃಹಸ್ಥನು ಹೇಗಿರಬೇಕು ಇದು ಕೊಟ್ಟಿದ್ದಾರಲ್ಲಿ ಬರ್ತದೆ. ಇನ್ನು ಶ್ರೀ ಸೂಕ್ತ, ಹಿರಣ್ಯವರ್ಣಂ ಹರಿಣೀಂ ಸುವರ್ಣರತಸ್ರಜಾಂ, ಹೀಗೆ ಶುರುವಾಗುತ್ತೆ ಶ್ರೀ ಸೂಕ್ತ. ಅದು ದೇವಿಯನ್ನು ಹೊಗಳುವ ಒಂದು ಪದ್ಯ. ಸೂಕ್ತ ಅಂದ್ರೆ ಪದ್ಯ ಅಂತ ತಿಳ್ಕೊಳ್ಬೇಡಿ. ಅಲ್ಲಿ ಕೃಷಿಕರು ಅವರ ಕುರಿತು ಒತ್ತು ಕೊಟ್ಟಿದ್ದಾರೆ. ಮತ್ತೆ ಈ ಚಿನ್ನ ಬೆಳ್ಳಿ ಅಥವಾ ಹಣ ಇದೆಲ್ಲ ಸಂಪತ್ತು ಅಂತ ಹೇಳೋದು ಕ್ಷಣಿಕವಾದದ್ದು. ಶಾಶ್ವತ ಸಂಪತ್ತು ಅಂತ ಹೇಳೋದೇ ಜ್ಞಾನ ಅಥವಾ ಪುಣ್ಯ ಅಥವಾ ಮತ್ತೊಂದು ಇರಲಿ, ಹೀಗೆ ಅಂತ ಅಲ್ಲಿ ಶ್ರೀ ಸೂಕ್ತದಲ್ಲಿ ಹೇಳಿದ್ದಾರೆ. ಇನ್ನು ಶ್ರೀ ಸೂಕ್ತ, ಮೇಧಾ ಸೂಕ್ತ ಉಂಟು, ನಮ್ಮ ಬುದ್ಧಿಶಕ್ತಿ ಹೇಗೆ ಹೆಚ್ಚಾಗಬಹುದು ಇತ್ಯಾದಿ. ಅಂದ್ರೆ ವೇದದ ಯಾವುದೇ ಮಂತ್ರ ತಗೊಳ್ಳಿ, ಅದರಲ್ಲಿ ಸಮಾಜದ ಕುರಿತು ಆಯ್ತು ಸಂದೇಶ ಉಂಟು. ಆಯ್ತು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಹೀಗೆಲ್ಲ ಹೇಳಿದ್ದಾರೆ ನೋಡಿ. ತಂದೆ ತಾಯಿ ಎಲ್ಲವರನ್ನೆಲ್ಲ ದೇವರು ಅಂತ ತಿಳ್ಕೊ ಅಂತ ಹೀಗೆಲ್ಲ. ಹಾಗೆ ನನ್ನ ದೃಷ್ಟಿಯಲ್ಲಿ ಸಾಹಿತ್ಯವು ಹಾಗೇನೆ ಇರಬೇಕು. ಆಯ್ತಾ, ಇದು ಉದಾಹರಣೆಗೆ ನಾನೇ ಬರೆದ ಒಂದು ಸುಭಾಷಿತ ನೋಡಿ ಹೇಳ್ತಾನೆ. ಹಠ ಚಟ ಆರ್ಭಟ ಮೂರು ಕೆಟ್ಟವು, ಹಠವದು ರೋಗ ಚಟಬಾಧೆ, ಹಠದಿಂ ಸೀತೆಯು ಚಟದಿಂ ಧರ್ಮಜ, ಕೆಟ್ಟರು ಕೌರವ ಆರ್ಭಟದಿ. ಇದೊಂದು ಸುಭಾಷಿತ ಕನ್ನಡದ. ಇಂಥದ್ದೇ ಸುಮಾರುಂಟು, ನನಗೆ ಇಲ್ಲಿ ಕೂತಲ್ಲಿ ಈಗಲೇ ನೆನಪು ಬರ್ತಾ ಇಲ್ಲ. ಅದು ಗುದ್ದುವುದಾದರೆ ಗಂಧವ ಗುದ್ದು, ಕಾದುವುದಾದರೆ ಬಲ್ಲರಲಿ, ಹೀಗೆ ಆಯ್ತಾ. ಇಂಥದ್ದೆಲ್ಲ ಅಂತೂ ಯಾವುದೇ ಕವಿತೆ ಇರಲಿ, ಯಾವುದೇ ವರ್ಣನೆ, ಇದು ಉಪನ್ಯಾಸ ಅಂದ್ರೆ ಕಾದಂಬರಿ ಇರಲಿ, ಪ್ರವಾಸ ಕಥನ ಇರಲಿ, ಯಾವುದೇ ಇರಲಿ, ಅದು ಸಮಾಜಕ್ಕೆ ಏನಾದರೂ ಒಂದು ಸಂದೇಶವನ್ನು ಕೊಡಲೇಬೇಕು. ಇನ್ನು ಭಾವಾತ್ಮಕ ಕವಿತೆಗಳು, ಅದರಿಂದ ನಮಗೆ ಮಾನಸಿಕ ಆನಂದ ಸಿಗ್ತದೆ. ಕಾವ್ಯಾನಂದ ಅಂತ ಹೇಳೋದು ಆಯ್ತು, ಇದು ಬ್ರಹ್ಮಾನಂದದ ಸಹೋದರ ಅಂತ ಹೇಳಿದ್ದಾರೆ. ಒಂದು ಕಾವ್ಯ ಓದ್ತಾ ಕೂತ್ರೆ ಅಲ್ಲಿ ಮೈ ಮರೆಯುವುದು, ನಾವು ಇನ್ನೊಂದು ಲೋಕಕ್ಕೆ ಏನೋ ಒಂದು ಹೋಗುವುದು, ಅಂಥದ್ದನ್ನು ಭಾವಾತ್ಮಕ ಕವಿತೆಗಳು ಅಂತ ಹೇಳ್ತಾರೆ. ಆಯ್ತು, ಒಂದು ಕಡೆಯಲ್ಲಿ ಕವಿ ಸಂಧ್ಯಾ ಸುಂದರಿ ಅಂತ ಸಾಯಂಕಾಲದ ವರ್ಣನೆ ಮಾಡ್ತಾ ಮಾಡ್ತಾ ಸುಮಾರು ದೊಡ್ಡ ಉಂಟದ ಪದ್ಯ. ನಮ್ಗೆ ಅದನ್ನು ಓದ್ತಾ ಹೋದ್ರೆ ಅಲ್ಲಿಯೇ ನಾವು ತಲ್ಲೀನರಾಗ್ತೇವೆ. ಆಯ್ತಾ, ಅವನ ವರ್ಣನೆ ಮತ್ತೆ ಅಲ್ಲಿ ಅವ ಪ್ರಕೃತಿಯಲ್ಲಿ ಕಾಣತಕ್ಕಂಥ ಪ್ರತೀಕಗಳು, ಆಯ್ತು, ಇದೆಲ್ಲ ಕನ್ನಡದಲ್ಲಿ ಉಂಟು. ಅದು ಅಂಥದ್ದು ವಿಗ್ರಹ ತಗೊಳ್ಳೋದು, ಅಲ್ಲಿಂದ ಪ್ರತೀಕಗಳನ್ನು ತಗೊಳ್ಳೋದು, ಹೀಗೆ ಆಯ್ತಾ. ಹೀಗೆ ಅದೊಂದು, ಹೀಗೆ ಸಾಹಿತ್ಯ ಅಂತ ಹೇಳೋದು ಸಮಾಜದ ಪ್ರತಿಬಿಂಬ. ಈ ದೃಷ್ಟಿಯಿಂದ ನಾನು ನನ್ನ ಗ್ರಂಥಗಳನ್ನೆಲ್ಲ ಬರೆದಿದ್ದೇನೆ. ಇನ್ನು ವಿಶೇಷವಾಗಿ ಹೇಳುವಂತಹದ್ದು ಏನಿಲ್ಲ, ಏನಾದ್ರೂ ಇದ್ರೆ ಕೇಳಿ. ಇಷ್ಟು ಹೊತ್ತು ನಾವು ವಿದ್ವಾಂಸರಾದಂತ ವಿಷ್ಣು ಭಟ್ ಡೋಂಗ್ರೆ ಅವರ ಮಾತುಗಳನ್ನ ಕೇಳಿದ್ದೇವೆ. ಅವರ ಮಾತು ಮತ್ತು ಅವರ ಕೃತಿಯ ಒಂದಷ್ಟು ಪರಿಚಯವನ್ನ ನೋಡಿದ್ರೆ ನಮಗೆ ಅವರ ಪಾಂಡಿತ್ಯ ಎಂತಹದ್ದು ಅನ್ನುವಂಥದ್ರ ಅರಿವಾಗ್ತದೆ. ಇಂಥ ದೊಡ್ಡ ವ್ಯಕ್ತಿತ್ವವನ್ನ ಕೂಡ ಉಳ್ಳಂತ ಒಬ್ಬ ಉತ್ತಮ ಅಧ್ಯಾಪಕರು ಕೂಡ ಆದಂತ ಸಾಹಿತಿಗಳನ್ನ ನಾವು ಈ ಕಾರ್ಯಕ್ರಮದ ಮೂಲಕ ಪರಿಚಯ ಮಾಡ್ಕೊಂಡಿದ್ದೇವೆ. ಸಮತಾ, ಬಂಧುತ್ವ, ಉದಾರತ ಇದ್ರೇನೆ ಸಮಾಜ ಅಂತ ಹೇಳಿ ಬಹಳ ಒಂದಷ್ಟು ಒಳ್ಳೆಯ ಮಾತುಗಳನ್ನ ಕೂಡ ನಮ್ಗೆ ತಿಳಿಸ್ಕೊಟ್ರಿ ಸರ್. ಧನ್ಯವಾದಗಳು. ಇಡೀ ತಂಡದ ವತಿಯಿಂದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಕರ್ನಾಟಕದ ವಿಭಾಗದಿಂದ ಕೂಡ ನಮಗೆ ಧನ್ಯವಾದಗಳು ಸರ್. ಧನ್ಯವಾದ, ನೀವು ಧನ್ಯವಾದ ಕೊಟ್ಟದ್ದೆ. ಸರ್ ನಮಸ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಮಾತನಾಡಿ ನಮ್ಮೆಲ್ಲರಿಗೂ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಕೊಟ್ಟಿದ್ದೀರಾ. ತಮ್ಮ ಜ್ಞಾನದ ಒಂದಷ್ಟು ಹನಿಗಳು ನಮ್ಗೆ ದೊರೆತಿದೆ. ತಮ್ಮ ಮಾತುಗಳಿಗಾಗಿ ತಮ್ಗೆ ಅನಂತ ಧನ್ಯವಾದಗಳು. ಹಾಗೂ ಇವರನ್ನು ಪರಿಚಯ ಮಾಡಿಕೊಟ್ಟಂತಹ ಪವಿತ್ರ ಅವರಿಗೂ ಸಹ ಧನ್ಯವಾದಗಳು.
ಹಾಗೂ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತುಗಳನ್ನು ಕೇಳಿದಂತ ತಮ್ಮೆಲ್ಲರಿಗೂ ವಂದಿಸ್ತಾ ಇಂದಿನ ಕಾರ್ಯಕ್ರಮವನ್ನು ನಾವು ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ ಮಾಡೋಣ. ಸರ್ವೇ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.